ವೇದಿಕೆ ಮೇಲಿರೋ ಗಣ್ಯರೇ, ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಕ್ಕಳ ರಂಗ ಹಬ್ಬ ಅಂತ ಮಾಡಿ ಎಲ್ಲೆಲ್ಲಿಂದಲೋ ಇರೋ ಮಕ್ಕಳು, ಈ ನಾಡನ್ನೇ ಕಂಡಿರೆಯದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನೀವಿಲ್ಲಿ ಅವರಿಗೆ ಒಂದು ನಾಡು, ಆ ವೇದಿಕೆ ಅಂದರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಈ ರಂಗ ಹಬ್ಬವನ್ನು ಹಮ್ಮಿಕೊಂಡಿದ್ದೀರಲ್ಲ, ನಿಮಗೆ ಈ ಥರ ಯೋಚನೆ ಬಂದದ್ದೇ ಒಂದು ಸಂತೋಷ. ಅದಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ, ವೇದಿಕೆ ಮೇಲಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಒಂದು ರೀತಿ ನೋಡಿದ್ರೆ ನಾನು ಕೂಡ ಕಾಡಿನಿಂದ ಬಂದವಳೆ. ನಮ್ಮೂರು ಕಾಕನಕೋಟೆ. ಯಾಕಂದ್ರೆ ನೋಡ್ತೀನಿ ನನ್ನ ಚಂದಕ್ಕಿದ್ದೀನ, ಹಂಗಾರೆ ನಿನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತೀಯಾ? ನೋಡಿ, ಈ ಥರ ನಮ್ಮೂರಲ್ಲಿ ಮಾತಾಡ್ತಾ ಇದ್ದಿದ್ದು. ಅದಾಗಿ 50 ವರ್ಷ ಆಯಿತು. ಇದೇ ರಂಗ ವೇದಿಕೆಯಲ್ಲಿ 50 ವರ್ಷದ ಹಿಂದೆ ಕಾಕನಕೋಟೆ ಎನ್ನುವ ನಾಟಕನ ಮಾಡಿದ್ವಿ. ನನ್ನ ಮತ್ತು ಲೋಕೇಶ್ ಅವರ ಮದುವೆ ಇದೇ ರಂಗಭೂಮಿಯಲ್ಲಾಯಿತು. ಸೊ ಹೀಗಾಗಿ ನಾನು ಒಂಥರ ಅದೃಷ್ಟವಂತಳು ಅಂತಾನೆ ಹೇಳಬೇಕು. ರಂಗಭೂಮಿ ನನಗೆ ಎಲ್ಲವನ್ನ ಕೊಟ್ಟಿದೆ. ಸುಂದರ ಸಂಸಾರ, ಮಕ್ಕಳು, ಮತ್ತೆ ನಿಮ್ಮ ಪ್ರೀತಿ, ಎಲ್ಲವನ್ನು ಕೊಟ್ಟಿದೆ. ಹಾಗಾಗಿ ನಾನು ತುಂಬಾನೇ ಖುಷಿಯಾಗಿದ್ದೇನೆ. ಕಲಾವಿದೆ ಆಗಿದ್ದಕ್ಕೆ ನಾನು ತುಂಬ ಖುಷಿಯಾಗಿದ್ದೇನೆ. ಹಾಗಾಗಿ ನಾನು ಸಮಾಜಮುಖಿಯಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ನನ್ನ ಜೊತೆಯ ಕಲಾವಿದರು ಅಂದರೆ 60-70 ವಯಸ್ಸಾದವರು, ಅವರಿಗೆ ಒಂದು ಅಭಿನಯಿಸೋದಕ್ಕೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಅಥವಾ ಅವಕಾಶಗಳ ವಂಚಿತರಾಗಿರ್ಬೋದು, ಅಂಥವ್ರನ್ನೆಲ್ಲ ಗುರುತಿಸಿ ಅವರಿಗೆ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದೀನಿ. ಇದು ನನಗೆ ಒಂಥರ ಹೆಮ್ಮೆ. ಇವರು ಮಾಡಿದಾಗೆ, ನಮ್ಮ ನಾಗರತ್ನಮ್ಮ ಅವರು ಮಾಡಿದಾಗೆ ದೊಡ್ಡ ರೀತಿಯಲ್ಲಿ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ದಿರ್ಬೋದು. ಒಂದು 10-20 ಜನನ ಇಟ್ಕೊಂಡು ನಾನು ಅವರ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ನಿಮ್ಮ ಕೈಲಾದ ಹಾಗೆ ಸಮಾಜಮುಖಿಯಾಗಿ ನೀವು ಕೆಲಸ ಮಾಡಬೇಕು. ಮತ್ತೆ ನೋಡಿ, ಮಕ್ಕಳಿಗೆ, ಇಂದಿನ ಮಕ್ಕಳಿಗಿಂತ ಹಿರಿಯರು ಯಾರೂ ಇಲ್ಲ ಅಂತ ಹೇಳ್ಬೋದು. ಅವರ ಉತ್ಸಾಹ, ಉಲ್ಲಾಸ ಎಲ್ಲ ಎಷ್ಟು ಜೋರಾಗಿರುತ್ತೆ ಅಂದರೆ, ಅವ್ರಿಗೆ ಏನೇ ಕೊಟ್ರಿ, ಯಾವುದೇ ಒಂದು ಕೊಡಲಿ, ಪಾತ್ರವಾಗಿರ್ಬೋದು, ಹಾಡುಗಾರಿ ಆಗಿರ್ಬೋದು, ಏನಾದರೂ ಸರಿ, ಅದನ್ನು ಎಷ್ಟು ಉಲ್ಲಾಸವಾಗಿ ಮಾಡ್ತಾರೆ ಅಂತಂದರೆ ಅವರಿಂದ ಕಲಿಯೋದೇ ನಾವು ತುಂಬ ಇದೆ. ಹಾಗಾಗಿ ನಾನು ಒಂದು ನಾಟಕವನ್ನು ನೋಡ್ಕೊಂಡು ಹೋಗ್ತೀನಿ. ಸೊ ಆ ಮಕ್ಕಳಿಗೆ ಅವರ ಭವಿಷ್ಯ ಮುಂದಕ್ಕೆ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಾಗರಾಜ ಮೂರ್ತಿ ಅವರಿಗೆ ನನ್ನ ಅಭಿನಂದನೆಯನ್ನು ತಿಳಿಸ್ತೀನಿ. ನಮಸ್ಕಾರ.